जिला शिक्षा विभाग में बड़ा भ्रष्टाचार किया जा रहा है। एमसी मुल्ला का आरोप। बीजापुर शहर में कर्नाटक रक्षणा वेदी के जिला अध्यक्ष एमसी मुल्ला की ओर से प्रेस मीट के जरिए कहा गया है कि जिला शिक्षा विभाग डीडीपीआई द्वारा दफ्तर में काउंसलिंग को लेकर बड़ा भ्रष्टाचार किया जा रहा है। भ्रष्टाचार किए अधिकारियों पर जल्द से जल्द कार्रवाई करे प्रशासन, वरना इस भ्रष्टाचार के खिलाफ बड़ा आंदोलन करने की मीडिया के जरिए चेतावनी दी करवे जिला अध्यक्ष एमसी मुल्ला ने। ಮೊದಲಿಗೆ ಇಂದಿನ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನೆಂದರೆ, ಹಲವಾರು ದಿವಸಗಳಿಂದ ವಿಜಯಪುರ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ಸಾಕಷ್ಟು ಕಾನೂನು ಬಾಹಿರ ಕೆಲಸ ಆಗುವುದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಆ ಇಲಾಖೆಯ ಮೇಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗಳು ಆ ಗಮನ ಸೆಳೆದಾಗ ಅಲ್ಲಿ ಇನ್ನೂವರೆಗೆ ಯಾವುದೇ ಕ್ರಮ ಆ ಅಧಿಕಾರಿಗಳ ಮೇಲೆ ಆಗಲಿ ಅಥವಾ ಆ ಶಿಕ್ಷಣ ಇಲಾಖೆಯ ಕೆಲವೊಂದು ನ್ಯೂನತೆಗಳು ಏನು ಜಿಲ್ಲೆಯಲ್ಲಿ ನಡೀತಾ ಇದೆಯೋ ಅದಕ್ಕೆ ಸರಿಪಡಿಸುವಂಥ ಕೆಲಸ ಇನ್ನೂವರೆಗೆ ಆಗಿಲ್ಲ. ಅದಕ್ಕಾಗಿ ಇವತ್ತು ನಾನು ಮಾಧ್ಯಮದ ಪ್ರತಿನಿಧಿಗಳು ಕರೆಸಿ ನಿಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಏನು ಹಗರಣಗಳು ಆಗ್ತಾಯಿದೆ, ಏನು ತೊಂದರೆಗಳಾಗ್ತಾಯಿದೆ ಎಂಬುದನ್ನು ತಮ್ಮ ಮುಖಾಂತರ ತಮ್ಮ ಗಮನಕ್ಕೆ ತರಬೇಕಂತ ಹೇಳಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ಇಲಾಖೆ ಜಿಲ್ಲಾ ಪಂಚಾಯತ್ ನೀವೇನಾದ ಅದರ ಮೇಲೆ ತಕ್ಷಣ ಗಮನ ಹರಿಸಿ ಇವತ್ತು ನಾವು ಅಲ್ಲೇ ಹೊಂಟೀನಿ, ಪ್ರೆಸ್ ಮುಖಾಂತರ CS ಅವ್ರ ಬಲ್ಲೇ ಹೊಂಟೀನಿ. ಅದು ಹೋಗಿ ಅವ್ರಿಗೀಗ ಅದು ತಕ್ಷಣ ಬಂದು ನಿಲ್ಲಿಸ್ಲಾಕ, ಯಾಕಂದ್ರೆ ಅಲ್ಲಿ ಪ್ರಾಪರ್ ಅವರೇ ಅದಾರೆ, CS ಅವರೇ ಅದ್ರ ಮೇಲೆ ನಿಯಂತ್ರಣ ಅವರೇ ಮಾಡ್ತಾರೆ, ಅವ್ರ ಮೇಲಾಧಿಕಾರಿ ಇರೋದ್ರಿಂದ ಅವರಿಗೆ ನಾವು ಇವತ್ತು ಭೇಟಿಯಾಗಿ ಅದು ಕೊಡ್ತೀವಿ. ಇಲ್ಲ ಆಗಿಲ್ಲ ಅಂದ್ರೆ ನಾವು DDP ಆಫೀಸ್ ಮುಂದೆ ಮತ್ತು ಮುಖ್ಯ ಕಾರ್ಯಾಲಯ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಲೋಕಾಯುಕ್ತ ತನಿಖೆ ಪ್ರಾರಂಭ ಆಗುವವರೆಗೆ ನಾವು ಅದು ದಂಡಿ ಸತ್ಯಾಗ್ರಹ ಮಾಡ್ತೇವೆ. ಈಗ PUC ಫೀಸ್ 350 ಅಲ್ಲ 1550 ತೊಗೊಳತ್ತಾರೆ. ಮತ್ತು ಇನ್ನೊಂದು ಸರ ಈಗ ಈ ಡೊನೇಷನ್ ಬಗ್ಗೆನೂ ಏನಾಗ್ಬಿಟ್ಟು ಅಂದ್ರೆ ಅದು ನಾವು ಜಿಲ್ಲಾಧಿಕಾರಿಗಳು ಇಲ್ಲ ನಾವು ಮಾಡ್ಯಾವ ಸರ್, ನಾವು ಮಾಡಿದ್ರಿಂದ ಅಲ್ಲಿ ಅವ್ರು ಮೀಟಿಂಗ್ ಕರೆದ್ರು. ಏನು ಯಾರು ಜಿಲ್ಲಾ ಪಂಚಾಯತ್ ಮಾಡೇನು ಏನ್ರಿ ಚಲೋ ಇದು ಜಿಲ್ಲಾಧಿಕಾರಿಗಳು ಇದು ಏನು ಫೀಸ್ ಕಂಟ್ರೋಲಿಂಗ್ ಮತ್ತು ಇದು ಮಾಡುವಂಥ ಅಧ್ಯಕ್ಷರ ಸಮಿತಿಗೆ ಅವರದಾರ ಜಿಲ್ಲಾಧಿಕಾರಿಗಳು. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನೆ ಹೋಸಲ ಕೊಟ್ಟಿದ್ದಾಗ ಅವರು ಎಲ್ಲ ಮ್ಯಾನೇಜ್ಮೆಂಟ್ದವರಿಗೆ, ಪ್ರೈವೇಟ್ ಮ್ಯಾನೇಜ್ಮೆಂಟ್ದವರಿಗೆ ಎಲ್ಲರಿಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಮಗೂ ಕರೆಸಿದ್ರು. ಅವಾಗ ಸಭೆ ಮಾಡ್ಯಾರ, ಸಭೆ ಮಾಡಿ ಅವ್ರಿಗೆ ಕಟ್ಟುನಿಟ್ಟಂಥ ಆದೇಶ ಕೊಟ್ಟಾರ. ಇದ್ದರೂ ಕೂಡ ಇಷ್ಟೆಲ್ಲ ಮಾಡಿದ್ರು ಅವರು ಈಗೇನೋ ರಸೀಟ್ ಕೊಡೋದಲ್ಲ. ಅವ್ರ ಪಾಲಕರು ಕೆಲವೊಂದು ಕಡೆ ಈಗ ನೋಡಿ ಅದು ಇದರದ್ದು RTA ಒಳಗೆ ಸಿಲೆಕ್ಷನ್ ಆದವ್ರಿಗೆ ಸಹಿತ ಬಿಡ್ಲಾಕ ತಯಾರಿಲ್ಲ ಡೊನೇಷನ್ ತೊಗೊಂಡು. RTA ಒಳಗೆ ಬಡ ಮಕ್ಕಳದು RTA ಸರ್ಕಾರ ಮಾಡಿದ್ದದ. ಮತ್ತು RTA ಒಳಗೂ ಏನಾಗ್ಯದ, DDP ಆಫೀಸ್ನೊಳಗೆ ಬೋಗಸ್ ಬಿಲ್ ತಕ್ಕೊಂಡು ಆ ಸಂಸ್ಥೆಯವರು ಮತ್ತು ಅಧಿಕಾರಿಗಳು ಏನು ಸರ್ RTA ಒಳಗೆ ಹೇಳ್ತೀನಿ ನಿಮ್ಗೆ, RTA ಒಳಗೆ ಇಷ್ಟು ಬಿಲ್ ತೆಗೆದಾರ. ಅದು ಏನೋ ಮಾಹಿತಿ ನಾವು ಕೇಳಿದ್ರು ಕೊಡ್ಲಾಕತ್ತೆ, ಅದಕ್ಕೆ ನಾವು ಮಾಹಿತಿ ಹಾಕೊಳಗೆ ಇವತ್ತು ಮತ್ತು ಅದು ಎಲ್ಲನೂ ಕೇಳಾಕತ್ತೀನಿ. ಈಗ RTA ಎಷ್ಟು ಬಿಲ್ ಆಗ್ಯಾವ, ಯಾವ ಸಂಸ್ಥೆ ಶಿಕ್ಷಣ ಸಂಸ್ಥೆಗೆ ನೀವು ಕೊಟ್ಟಿದ್ರಿ ಏನಿಲ್ಲ, ಅವರು ಸಂಸ್ಥೆ ಪ್ರೈವೇಟ್ ಶಿಕ್ಷಣ ಸಂಸ್ಥೆದವರು ಮತ್ತು ಕೂಡಿ ಏನು ಸರ್ ಅದು RTA ಬಿಲ್ ಎಲ್ಲ ತೆಗೆದುಬಿಟ್ರೆ ಚೆಕ್ ಲಕ್ಷ ಗಂಟೆ ಅಲ್ಲಿ ಮಕ್ಕಳಾಗ್ಬಿಟ್ಟದ. ಶಿಕ್ಷಕರ ಕೊರತೆ ಭಾಳ ಅದ ಎಲ್ಲ ಕಡೆ. ಒಂದು ಮಕ್ಕಳ ಪುಸ್ತಕಗಳು ಬಂದಿಲ್ಲ, ಆಗ ಹೇಳಿದಲ್ಲ ಅದೇನು ಸಮವಸ್ತ್ರ ಸರಿಯಾಗಿ ಇನ್ನೂರಿಗೆ ಇದು ಆಗಿಲ್ಲ, ಮತ್ತು ಪಠ್ಯ ಪುಸ್ತಕ ಹೌದು ಇಲ್ಲ ಅದೇ ಹೇಳಿದಾರೆ ನಾನು ಪಠ್ಯ ಪುಸ್ತಕ ಸರಿಯಾಗಿ ಪೂರೈಸಿ ಇನ್ನೂರಿಗೆ ಬಂದಿಲ್ಲ. ಮತ್ತು ಇಲ್ಲ ಅದು ಇಲ್ಲ ಅದರದ್ದೊಂದು ಬರೀ ಕೊಡ್ತೀವಿ ನೀವು ಅದ್ರ ಬಗ್ಗೆ. ಈ ಬಿಲ್ಡಿಂಗ್ ಸಮಸ್ಯೆ ಅದಾವೆ, ಮಕ್ಕಳಿಗೆ ಕೂಡ್ಲಾಕ ಪೀಠೋಪಕರಣ ಸರಿಯಾಗಿಲ್ಲ, ಏನೂ ಇಲ್ಲ.